ಬಿಗ್ ಬಾಸ್ ಕನ್ನಡ ಸೀಸನ್ 12 ಪ್ರೆಸ್ ಮೀಟ್ನಲ್ಲಿ ಏನು ನಡೆಯಿತು? ಏನು ನಡೆಯಬೇಕಿತ್ತು ಎಂದು ನೋಡೋಣ. ಅದಕ್ಕೂ ಮುನ್ನ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಆಗದರೆ ಈ ವಿಡಿಯೋನ ಶುರು ಮಾಡುವ. ಪ್ರೆಸ್ ಮೀಟ್ಗೆ ಕಿಚ್ಚ ಸುದೀಪ್ ಅವರು ಹಾಜರಿದ್ದರು ಮತ್ತು ಸೀಸನ್ 12 ಹೋಸ್ಟ್ ಆಗಿ ಮುಂದುವರೆಯುವುದಾಗಿ ಅಧಿಕೃತವಾಗಿ ಘೋಷಿಸಿದರು. ಅದರ ಜೊತೆಗೆ 15 ಸೀಸನ್ ಹೋಸ್ಟ್ ಆಗಿ ಮುಂದುವರೆಯಲು ಒಪ್ಪಿಗೆ ನೀಡಿದ್ದೇನೆ ಎಂದು ಹೇಳಿದರು. ಸೀಸನ್ 11 ಮಧ್ಯೆ ಅವರು ಮಾಡಿದ ಟ್ವೀಟ್ ಬಗ್ಗೆ ಪ್ರಶ್ನೆ ಕೇಳಲಾಗಿತ್ತು. ಅದಕ್ಕೆ ಉತ್ತರವಾಗಿ, ನಾನು ಕನ್ನಡ ಭಾಷೆಗಾಗಿ ಟ್ವೀಟ್ ಮಾಡಿದ್ದೆ. ವಾಹಿನಿಯಿಂದ ಕಿಚ್ಚ ಸುದೀಪ್ ಅವರು ಕನ್ನಡ ಭಾಷೆಗೆ ಇದ್ದ ಪ್ರೀತಿ ವಾಹಿನಿ ಕಡೆಯಿಂದ ಕಾಣಿಸಿದರೂ ಕೂಡ ಮೇಲಿನಿಂದ ಕಾಣಿಸದ ಕಾರಣ ಟ್ವೀಟ್ ಮಾಡಿದ್ದಾರೆ ಎಂದು ಹೇಳಿಕೊಂಡರು. 12 ಸೀಸನ್ ಹೋಸ್ಟ್ ಆಗಿ ಒಪ್ಪಿಸಲು ಬಂದಾಗ ಅವರು ಕನ್ನಡ ಭಾಷೆಗೆ ಆದ್ಯತೆ ನೀಡಬೇಕು, ನಮ್ಮನ್ನು ಬೆಂಬಲ ನೀಡುವ ಕನ್ನಡ ಜನತೆಗೆ ಏನಾದರೂ ಹಿಂದಿರುಗಿಸುವ ಸಲುವಾಗಿ ಈ ರೀತಿ ಸಲಹೆ ನೀಡಿದಾಗ ಆ ಸಲಹೆಗೆ ಒಪ್ಪಿಗೆ ನೀಡಿದ್ದಾರೆ. ಅದಕ್ಕೆ ಇನ್ನೂ 15 ಸೀಸನ್ ಹೋಸ್ಟ್ ಆಗಿ ಮುಂದುವರೆಯಲು ಒಪ್ಪಿಗೆ ನೀಡಿದ್ದೇನೆ ಎಂದರು. ಏನು ಹೇಳಲಾಗಲಿಲ್ಲ. ಪ್ರಾರಂಭ ದಿನಾಂಕ, ಪ್ರೊಮೋ ಬರುತ್ತಿರುವ ದಿನ, ಥೀಮ್, ಸ್ಪರ್ಧಿಗಳ ವಿವರ ಇವನ್ನು ಎಲ್ಲವನ್ನೂ ಈ ಪ್ರೆಸ್ ಮೀಟ್ನಲ್ಲಿ ಹೇಳಲಿಲ್ಲ. ಮುಂಬರುವ ದಿನಗಳಲ್ಲಿ ಇದನ್ನೆಲ್ಲ ಬಹಿರಂಗಪಡಿಸಲಾಗುತ್ತದೆ ಎಂದು ಹೇಳಿದರು. ಕೇಳಬೇಕಿದ್ದಂತಹ ಒಂದಿಷ್ಟು ನನಗೆ ಕಾಡಿದ ಪ್ರಶ್ನೆಗಳು. 1. 24/7 ಲೈವ್ ವಿಚಾರ. ಸೀಸನ್ 10ರಲ್ಲಿ 24 ಗಂಟೆಗಳ ಲೈವ್ ಸ್ಟ್ರೀಮ್ ಇತ್ತು. ಆದರೆ 11ರಲ್ಲಿ ಏಕೆ ಇರಲಿಲ್ಲ? 12 ಸೀಸನ್ನಲ್ಲಿ 24 ಗಂಟೆ ಲೈವ್ ಇರುತ್ತಾ ಎಂದು ಕೇಳಬೇಕಿತ್ತು. ಪ್ರೊಮೋ ಶೂಟಿಂಗ್ ಆಯಿತಾ? ಪ್ರೊಮೋ ಯಾವಾಗ ಬರಬಹುದು? ಯಾವ ತಿಂಗಳಿನಿಂದ ಬಿಗ್ ಬಾಸ್ ಶೋ ಪ್ರಾರಂಭ? ಒಂದಿಷ್ಟು ರೂಮರ್ಸ್, ಕಾಂಟೆಸ್ಟ್ಗಳ ಲಿಸ್ಟ್ಗಳು ಜಾಲತಾಣದಲ್ಲಿ ಸುದ್ದಿಯಲ್ಲಿದೆ, ಇದರಲ್ಲಿ ಯಾರಾದರೂ ಬರಬಹುದು. ಕೇಳಿದ ಪ್ರಶ್ನೆಗಳು. ಥೀಮ್ ಏನೆಂದು ಅದಕ್ಕೆ ಸೀಸನ್ ಪ್ರಮೋದವರೆಗೆ ಕಾಯಿರಿ. ಕನ್ನಡಕ್ಕಿಂತ ಹೆಚ್ಚಾಗಿ ಬೇರೆ ಭಾಷೆಯಲ್ಲಿ ಮಾತನಾಡಿದರೆ ಹೋದ ಸೀಸನ್ನಲ್ಲಿ ಕನ್ನಡ ಹಾಡನ್ನು ಹಾಕಿ ಶಿಕ್ಷೆ ಕೊಡುತ್ತಿದ್ದೀರಿ, ಈ ಬಾರಿ ಏನು ಮಾಡುತ್ತೀರಿ ಎಂದು ಕೇಳಿದಕ್ಕೆ ಸೀಸನ್ನಲ್ಲಿ ಕಾಯಿರಿ ಎಂದರು. ಮತ್ತೆ ಕಿಚ್ಚ ಸುದೀಪ್ ಅವರ ಡ್ರೆಸ್ ಬಗ್ಗೆ ಕೇಳಿದಾಗ ಇನ್ನೂ ಅದರ ಡ್ರೆಸ್ನ ಕೆಲಸ ಆಗುತ್ತಾ ಇದೆ ಎಂದರು. ಮತ್ತು ಬಿಗ್ ಬಾಸ್ ಜಾಗದ ಬಗ್ಗೆ ಐಲೆಗಲ್ ಎಂಬ ವಿಚಾರ ಬಗ್ಗೆ ಕೇಳಿದಾಗ ಲೀಸ್ ತೆಗೆದುಕೊಳ್ಳದೆ ಅಗ್ರಿಮೆಂಟ್ ಆಗದೆ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿರುತ್ತಾರೆ, ಪ್ರೋಗ್ರಾಂ ನಡೆಸುತ್ತಾರೆ, ಲೀಸ್ ತೆಗೆದುಕೊಂಡು ಒಪ್ಪದಾಗಿ ಈ ಪ್ರೋಗ್ರಾಂ ನಡೆಸುತ್ತಾ ಇರುವುದು ಎಂದು ಹೇಳಿದರು. ಕಿಚ್ಚ ಸುದೀಪ್ ಹೋಸ್ಟ್ ಆಗಿ ಒಪ್ಪದೇ ಇದ್ದರೆ ಏನು ಮಾಡುತ್ತೀರಿ ಎಂದು ಕೇಳಿದಕ್ಕೆ ಅವರು ಯೋಚನೆ ಕೂಡ ಮಾಡಿರಲಿಲ್ಲ ವಿಷಯದ ಬಗ್ಗೆ ಎಂದು ಹೇಳಿಕೊಂಡರು. ಮತ್ತು ಸ್ಪರ್ಧಿಗಳನ್ನು ಯಾವ ಕ್ಯಾಟಗರಿಯಿಂದ ಸ್ಪರ್ಧಿಗಳನ್ನು ಆಯ್ಕೆ ಮಾಡುತ್ತೀರಿ ಎಂದು ಹೇಳಿ ಎಂದು ಕೇಳಿದಕ್ಕೆ ಆ ಸೀಸನ್ನ ಥೀಮ್ ಪ್ರಕಾರ ಸ್ಪರ್ಧಿಗಳನ್ನು ಆಯ್ಕೆ ಮಾಡುತ್ತಿವೆ ಎಂದರು. ಮತ್ತೆ ಭವ್ಯ ಗೌಡ ಅವರ ಬಗ್ಗೆ ಹೇಳಿದಾಗ ಅವರು ಬಿಗ್ ಬಾಸ್ನಿಂದ ಬಂದದು ಅಲ್ಲ, ಸೀರಿಯಲ್ನಿಂದ ಬಂದವರು ಎಂದು ಹೇಳಿದರು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್, ಸಪೋರ್ಟ್ ಮಾಡಿ.